ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸ್ಟೋರಿ ಪ್ಲಸ್ ಕನ್ನಡ. ಒಂದು ಕ್ಷಣ ಯೋಚನೆ ಮಾಡಿ, ಗಾಳಿ ಒಂದು ಕಡೆ ಬಿಸಿದ್ರೆ ಆ ಗಾಳಿಗೆ ಆರೋ ಬಾವುಟ ಮಾತ್ರ ಅದಕ್ಕೆ ಉಲ್ಟಾ ದಿಕ್ಕಿನಲ್ಲಿ ಆರೋಕೆ ಸಾಧ್ಯನಾ? ವಿಜ್ಞಾನದ ಪ್ರಕಾರ ಇದು ಅಸಾಧ್ಯ ಅಲ್ವಾ? ಆದ್ರೆ ನಮ್ಮ ಭಾರತದ ಒಂದು ಪವಿತ್ರ ಜಾಗದಲ್ಲಿ ದಿನನಿತ್ಯ ಈ ಪವಾಡ ನಡೀತಿದೆ. ಅಷ್ಟೇ ಅಲ್ಲ, ಸುಡೋ ಬಿಸಿಲಿದ್ರೂ ಆ ದೇವಸ್ಥಾನದ ನೆರಳು ಮಾತ್ರ ಭೂಮಿ ಮೇಲೆ ಎಲ್ಲೂ ಬೀಳೋದೇ ಇಲ್ಲ. ಕೇಳೋಕೆ ವಿಚಿತ್ರ ಅನ್ಸಿದ್ರು ಇದು 100ಕ್ಕೆ 100 ಸತ್ಯ. ಇವತ್ತು ನಾನು ನಿಮಗೆ ಹೇಳ್ತಿರೋದು ಒಡಿಶಾದ ಪೂರಿ ಜಗನ್ನಾಥ ದೇವಸ್ಥಾನದ ಬಗ್ಗೆ. ಇಲ್ಲಿರೋ ರಹಸ್ಯಗಳನ್ನ ಕೇಳಿದ್ರೆ ನೀವು ನಿಜವಾಗಿಯೂ ಶಾಕ್ ಆಗ್ತೀರಾ. ಸಾವಿರಾರು ವರ್ಷಗಳಿಂದ ನಡೀತಿರೋ ಈ ವಿಚಿತ್ರವನ್ನ ಭೇದಿಸೋಕೆ ಎಲ್ಲರೂ ಟ್ರೈ ಮಾಡಿದ್ದಾರೆ, ಆದ್ರೆ ಯಾರ ಕೈಲೂ ಆಗಿಲ್ಲ. ಬನ್ನಿ ಇವತ್ತು ಈ ವಿಡಿಯೋದಲ್ಲಿ ಆ ಲೀಲಾಜಲ ಧಾಮದ ಅಚ್ಚರಿ ವಿಷಯಗಳನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಪೂರಿ ಅಂದ ತಕ್ಷಣ ನಿಮಗೆ ನೆನಪಾಗೋದು ಅಲ್ಲಿನ ಭವ್ಯವಾದ ದೇವಸ್ಥಾನ ಮತ್ತೆ ಆ ಎತ್ತರದ ಗೋಪುರ. ಈ ಗೋಪುರದ ಮೇಲೆ ಒಂದು ಬಾವುಟ ಇದೆ, ಅದನ್ನ ಪತಿತ ಪಾವನ ಅಂತ ಕರೀತಾರೆ. ಸಾಮಾನ್ಯವಾಗಿ ಗಾಳಿ ಎತ್ತ ಬೀಸುತ್ತೋ ಬಾವುಟ ಕೂಡ ಅದೇ ಕಡೆ ಹಾರಬೇಕು ಅಲ್ವಾ? ಆದ್ರೆ ಇಲ್ಲಿ ಮಾತ್ರ ಗಾಳಿ ಸಮುದ್ರದ ಕಡೆ ಬೀಸಿದ್ರೆ ಬಾವುಟ ದೇವಸ್ಥಾನದ ಕಡೆ ಅಂದ್ರೆ ಗಾಳಿಗೆ ವಿರುದ್ಧವಾಗಿ ಹಾರುತ್ತೆ. ಇದನ್ನ ನೋಡಿದ್ರೆ ಯಾರಿಗಾದ್ರೂ ಸರಿ, ಇದೇನ್ ಗುರು ಹೀಗಿದೆ ಅಂತ ಅನ್ಕೊಳ್ಳೋದು ಗ್ಯಾರಂಟಿ. ಇದನ್ನು ಬದಲಿಸೋಕೆ ಅಥವಾ ನಿಲ್ಲಿಸೋಕೆ ಯಾರ ಕೈಲೂ ಆಗಿಲ್ಲ. ಇದು ಏಕೆ ಹೀಗಾಗುತ್ತೆ ಅನ್ನೋದಕ್ಕೆ ಸೈನ್ಸ್ ಹತ್ರನೂ ಸರಿಯಾದ ಉತ್ತರ ಇಲ್ಲ. ಇನ್ನೊಂದು ವಿಷಯ ಅಂದ್ರೆ ಈ ಬಾವುಟವನ್ನ ಪ್ರತಿದಿನ ಒಬ್ಬ ಮನುಷ್ಯ ಅಷ್ಟು ಎತ್ತರದ ಗೋಪುರದ ಮೇಲೆ ಹತ್ತಿ ಬದಲಿಸುತ್ತಾನೆ. ಈ ಗೋಪುರ ಸುಮಾರು 45 ಮಹಡಿ ಕಟ್ಟಡದಷ್ಟು ಎತ್ತರವಿದೆ ಅಂದ್ರೆ ನಂಬ್ತೀರಾ? ಯಾವುದೇ ಸೇಫ್ಟಿ ಬೆಲ್ಟ್ ಇಲ್ಲದೆ ಬೆರಿಗೈಲಿ ಆ ಅರ್ಚಕರು ಮೇಲೆ ಹತ್ತೋದನ್ನ ನೋಡಿದ್ರೆ ಮೈ ಜುಮ್ ಅನ್ಸುತ್ತೆ. ನೂರಾರು ವರ್ಷಗಳಿಂದ ಈ ಸಂಪ್ರದಾಯ ಒಂದು ದಿನವೂ ತಪ್ಪಿಲ್ಲ. ಒಂದು ವೇಳೆ ಒಂದು ದಿನ ಬಾವುಟ ಬದಲಿಸೋದನ್ನ ಮರೆತರೆ ಆ ದೇವಸ್ಥಾನವನ್ನ ಮುಂದಿನ 18 ವರ್ಷಗಳ ಕಾಲ ಮುಚ್ಚಬೇಕಾಗುತ್ತೆ ಅನ್ನೋ ನಂಬಿಕೆ ಇದೆ. ಯೋಚನೆ ಮಾಡಿ, ಎಷ್ಟು ಸ್ಟ್ರಿಕ್ಟ್ ಆಗಿದೆ ಅಲ್ವಾ ಈ ಪದ್ಧತಿ. ಇನ್ನು ಆ ಗೋಪುರದ ನೆರಳಿನ ವಿಷಯಕ್ಕೆ ಬರೋಣ. ನಾವು ಎಷ್ಟೇ ಎತ್ತರದ ಬಿಲ್ಡಿಂಗ್ ಕಟ್ಟಿದ್ರೂ ಸೂರ್ಯನ ಬೆಳಕು ಬಿದ್ದಾಗ ಅದರ ನೆರಳು ಭೂಮಿ ಮೇಲೆ ಬೀಳಲೇಬೇಕು. ಆದ್ರೆ ಪೂರಿ ಜಗನ್ನಾಥ ದೇವಸ್ಥಾನದ ಮೇಲಿರೋ ಆ ಮುಖ್ಯ ಗೋಪುರದ ನೆರಳು ದಿನದ ಯಾವ ಸಮಯದಲ್ಲಿ ನೋಡಿದ್ರೂ ಭೂಮಿಯ ಮೇಲೆ ಕಾಣಿಸೋದೇ ಇಲ್ಲ. ಅದು ಆರ್ಕಿಟೆಕ್ಚರ್ ಪವಾಡನೋ ಅಥವಾ ದೈವಶಕ್ತಿನೋ ಗೊತ್ತಿಲ್ಲ. ಆದ್ರೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮವರು ಇದನ್ನು ಹೀಗೆ ಡಿಸೈನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ನಿಜವಾಗ್ಲೂ ಖುಷಿಯಾಗುತ್ತೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಕೇಳಿ. ನಾವು ಯಾವುದೇ ದೇವಸ್ಥಾನ ಅಥವಾ ಬಿಲ್ಡಿಂಗ್ ನೋಡಿದ್ರೆ ಅದರ ಮೇಲೆ ಹಕ್ಕಿಗಳು ಕೂರೋದು, ಗೂಡು ಕಟ್ಟೋದು ಕಾಮನ್. ಆದ್ರೆ ಪೂರಿ ಜಗನ್ನಾಥ ದೇವಸ್ಥಾನದ ಗೋಪುರದ ಮೇಲೆ ಅಥವಾ ಅದರ ಸುತ್ತಮುತ್ತ ಒಂದೇ ಒಂದು ಹಕ್ಕಿ ಕೂಡ ಕಾಣೋದಿಲ್ಲ. ಅಷ್ಟೇ ಯಾಕೆ, ದೇವಸ್ಥಾನದ ಮೇಲ್ಗಡೆ ಯಾವುದೇ ವಿಮಾನ ಅಥವಾ ಹೆಲಿಕಾಪ್ಟರ್ ಕೂಡ ಹಾರೋದಿಲ್ಲ. ಇದನ್ನ ನೋ ಫ್ಲೈ ಝೋನ್ ಅಂತ ಸರ್ಕಾರ ಏನು ಡಿಕ್ಲೇರ್ ಮಾಡಿಲ್ಲ. ಆದ್ರೂ ಹಕ್ಕಿಗಳಾಗ್ಲಿ ಅಥವಾ ಹೆಲಿಕಾಪ್ಟರ್ ವಿಮಾನಗಳಾಗ್ಲಿ ಅಲ್ಲಿ ಯಾಕೆ ಹಾರೋದಿಲ್ಲ ಅನ್ನೋದೇ ದೊಡ್ಡ ಮಿಸ್ಟರಿ. ನೋಡಿ ಸ್ನೇಹಿತರೆ, ಇಲ್ಲಿರೋ ಅಡುಗೆ ಮನೆ ಕೂಡ ಜಗತ್ತಿನಲ್ಲೇ ಫೇಮಸ್. ಇಲ್ಲಿ ದೇವರಿಗೆ ನೈವೇದ್ಯ ಮಾಡೋಕೆ 7 ಮಣ್ಣಿನ ಮಡಿಕೆಗಳನ್ನ ಒಂದರ ಮೇಲೊಂದಿಟ್ಟು ಅಡಿಗೆ ಮಾಡ್ತಾರೆ. ಅಚ್ಚರಿ ಅಂದ್ರೆ ಕೆಳಗಡೆ ಬೆಂಕಿ ಇದ್ರೂ ಮೊದಲು ಬೇಯೋದು ಎಲ್ಲದಕ್ಕಿಂತ ಮೇಲಿರೋ ಮಡಿಕೆಯಲ್ಲಿರೋ ಅಕ್ಕಿ, ಆಮೇಲೆ ಒಂದೊಂದಾಗಿ ಕೆಳಗಿರೋ ಮಡಿಕೆಗಳು ಬೇಯುತ್ತವೆ. ಇದು ನಂಬೋಕೆ ಕಷ್ಟ ಆದ್ರೂ ದಿನ ನಡೀತಿರೋ ಸತ್ಯ. ಇಲ್ಲಿ ಎಷ್ಟೇ ಜನ ಭಕ್ತರು ಬಂದ್ರು ಪ್ರಸಾದ ಯಾವತ್ತೂ ಕಮ್ಮಿ ಆಗೋದಿಲ್ವಂತೆ. ಸಾವಿರಾರು ಜನ ಬರ್ಲಿ ಅಥವಾ ಲಕ್ಷ ಜನ ಬರ್ಲಿ ಅಡುಗೆ ಅಷ್ಟೇ ಇರುತ್ತೆ, ಆದ್ರೆ ಎಲ್ಲರಿಗೂ ಸಾಕಾಗುತ್ತೆ. ಇದು ಆ ಜಗನ್ನಾಥನ ಲೀಲೆ ಅಲ್ದೆ ಇನ್ನೇನು ಅಲ್ವಾ? ಸಮುದ್ರದ ಹತ್ತಿರ ಹೋದ್ರೆ ನಮಗೆ ಸದಾ ಅಲೆಗಳ ಸದ್ದು ಕೇಳಿಸ್ತಾ ಇರುತ್ತೆ. ಪೂರಿ ದೇವಸ್ಥಾನದ ಸಿಂಹದ್ವಾರದ ಒಳಗೆ ಒಂದು ಹೆಜ್ಜೆ ಇಟ್ಟರೆ ಸಾಕು, ಹೊರಗಡೆ ಇರೋ ಸಮುದ್ರದ ಸದ್ದು ಕಂಪ್ಲೀಟ್ ಆಗಿ ಮಾಯವಾಗ್ಬಿಡುತ್ತೆ. ಮತ್ತೆ ದೇವಸ್ಥಾನದಿಂದ ಒಂದು ಹೆಜ್ಜೆ ಆಚೆ ಬಂದ್ರೆ ಸಾಕು, ಆ ಸದ್ದು ವಾಪಸ್ ಕೇಳಿಸುತ್ತೆ. ಇದನ್ನ ಅನುಭವಿಸಿದ್ರೆ ಮಾತ್ರ ನಿಮಗೆ ಆ ಫೀಲ್ ಸಿಗೋದು. ಸಾಮಾನ್ಯವಾಗಿ ಸಮುದ್ರದ ಹತ್ತಿರ ಗಾಳಿ ಹಗಲಿನಲ್ಲಿ ಸಮುದ್ರದಿಂದ ಭೂಮಿಯ ಕಡೆಗೆ, ರಾತ್ರಿ ಭೂಮಿಯಿಂದ ಸಮುದ್ರದ ಕಡೆಗೆ ಬೀಸುತ್ತೆ. ಆದ್ರೆ ಪೂರಿಯಲ್ಲಿ ಮಾತ್ರ ಇದು ಉಲ್ಟಾ. ಅಲ್ಲಿ ಗಾಳಿ ಹಗಲಿನಲ್ಲಿ ಭೂಮಿಯಿಂದ ಸಮುದ್ರದ ಕಡೆ ಬೀಸಿದ್ರೆ ರಾತ್ರಿ ಸಮುದ್ರದಿಂದ ಭೂಮಿಯ ಕಡೆ ಬೀಸುತ್ತೆ. ಇಷ್ಟೆಲ್ಲ ರಹಸ್ಯಗಳನ್ನ ತನ್ನ ಒಡದಲ್ಲಿ ಇಟ್ಕೊಂಡಿರೋ ಈ ದೇವಸ್ಥಾನ ನಿಜವಾಗಿಯೂ ನಮ್ಮ ದೇಶದ ಹೆಮ್ಮೆ. ಆ ಸುದರ್ಶನ ಚಕ್ರವನ್ನ ನೋಡಿ, ನೀವು ಊರಿನ ಯಾವುದೇ ಮೂಲೆಯಲ್ಲಿ ನಿಂತು ನೋಡಿದ್ರು ಅದು ನಿಮ್ಮ ಕಡೆಗೆ ಮುಖ ಮಾಡಿ ನೋಡುವಂತೆ ಕಾಣಿಸುತ್ತದೆ. ಇದನ್ನೆಲ್ಲ ನೋಡಿದ್ರೆ ಅನ್ಸುತ್ತೆ ಆ ಕಾಲದಲ್ಲಿ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಎಷ್ಟು ಮುಂದುವರೆದಿತ್ತು ಅಂತ, ಅಥವಾ ಇದನ್ನೆಲ್ಲ ದೇವರೇ ಮಾಡಿರೋ ಪವಾಡ ಇರಬಹುದು. ನಿಮಗೆ ಈ ಎಲ್ಲ ವಿಷಯಗಳಲ್ಲಿ ಯಾವುದು ತುಂಬಾ ಅಚ್ಚರಿ ಅನ್ನಿಸ್ತು?
ನನಗಂತೂ ಆ ಬಾವುಟ ಉಲ್ಟಾ ಹಾರೋದು ಮತ್ತೆ ಗೋಪುರದ ಮೇಲೆ ಹಕ್ಕಿಗಳು ಹಾರದೇ ಇರೋದು ಕೇಳಿ ತುಂಬಾ ಖುಷಿ ಆಯ್ತು. ಇವತ್ತಿನ ಕಾಲದಲ್ಲೂ ಇಂಥ ಮಿಸ್ಟರಿಗಳು ಇವೆ ಅಂದ್ರೆ ನಂಬೋಕೆ ಕಷ್ಟ ಅಲ್ವಾ? ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ ಮತ್ತು ಸ್ಟೋರಿ ಪ್ಲಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ಆಸಕ್ತಿಕರ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.